ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಗೇಮ್ಗಳಲ್ಲಿ ಸಮಯ ಕಳೆಯುತ್ತಿರುವ ಸಂದರ್ಭವನ್ನ ನೋಡಿದರೆ ಹುಬ್ಬಳ್ಳಿಯ ಈ ಪುಟ್ಟ ಬಾಲಕಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿ ಎಲ್ಲರ ಗಮನವನ್ನ ಸೆಳೆದಿದ್ದಾಳೆ. ಕೇವಲ 5ನೇ ವಯಸ್ಸಿನಲ್ಲಿ ಮಲೇಷಿಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನ ಗೆದ್ದು ಅವಳಿ ನಗರಕ್ಕೆ ಕೀರ್ತಿಯನ್ನ ತಂದಿದ್ದಾಳೆ. Fight பண்ணு kick high kick next high kick Elsha kick பண்ணு 9 start 1 second and the winner is Ilshana Elsha kick பண்ணு அங்க high kick பண்ணு Elsha speed high kick பண்ணு ಹೌದು, ಹುಬ್ಬಳ್ಳಿಯ ಕೇಶವಾಪುರದ ಸುಭಾಷ್ ನಗರದ ನಿವಾಸಿಗಳಾದ ಮನೀಶ್ ಜೈನ್ ಹಾಗೂ ಸೋನಲ್ ಜೈನ್ ದಂಪತಿಯ ಮಗಳು ಆರ್ವಿ ಮನೀಶ್ ಜೈನ್ ಮಲೇಷಿಯಾದ ಇಪೋ ನಗರದಲ್ಲಿ ನಡೆದ 2026ರ ಇಂಟರ್ ನ್ಯಾಷನಲ್ ಒಕಿನಾವ್ ಗೋಜು ಇಪೋ ಸಿಟಿ ಓಪನ್ ಕರಾಟೆ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ತನ್ನ ಅದ್ಭುತ ಪ್ರತಿಭೆಯನ್ನ ಪ್ರದರ್ಶಿಸಿದ್ದಾಳೆ. ಇನ್ನು ಪುಟ್ಟ ಬಾಲಕಿ ಆರ್ವಿಗೆ ಕರಾಟೆ ತರಬೇತಿ ನೀಡುತ್ತಿರುವ ಕೋಚ್ ಕುಸುಬು ಜೈನ್ ರವರು ಮಾತನಾಡಿ, ಆರ್ವಿ ತುಂಬಾ ಶ್ರಮಪಟ್ಟು ಅಭ್ಯಾಸ ಮಾಡುತ್ತಿದ್ದಳು. ಆಕೆಯ ಆತ್ಮವಿಶ್ವಾಸ ಮತ್ತು ಪರಿಶ್ರಮವೇ ಈ ಸಾಧನೆಗೆ ಕಾರಣ ಎಂದು ತಿಳಿಸಿದ್ದಾರೆ. ಫಸ್ಟ್ ಆಫ್ ಆಲ್ 6 months ಇಂದ ಹಾರ್ಡ್ ವರ್ಕಿಂದ ಇಷ್ಟು ಈಸಿ ಇದ್ದಿದ್ದಿಲ್ಲ ಜರ್ನಿಕಿಂದ. 6 months ಕಂಟಿನ್ಯೂ ಸ್ಯಾಕ್ರಿಫೈಸಸ್ ಪ್ರಾಕ್ಟೀಸ್ ಪರ್ ಡೇ ಅಟ್ಲೀಸ್ಟ್ ಒಂದು 3-4 hours ಪ್ರಾಕ್ಟೀಸ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಎಲ್ಲ ಅಚೀವ್ ಮಾಡಿ ಬಂದಿದ್ದಾಳೆ ಇವಳು. ಪ್ಲಸ್ ಅಲ್ಲೇ ಬರೀ ಇಂಡಿಯಾ ಮತ್ತು ಮಲೇಷ್ಯಾ ಅಂತ ಇರಂಗಿಲ್ಲ ಪಾರ್ಟಿಸಿಪೇಟ್ಸ್, ಫ್ರಮ್ ಅರೌಂಡ್ 12 countries ಇಂದ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಆಕಿನ ಪರ್ಫಾರ್ಮೆನ್ಸ್ ಮಾಡಿ ಒಂದು ಒಳ್ಳೆ ರೀತಿಯಾಗಿ ಆಕಿಂದ ಡೆಮಾನ್ಸ್ಟ್ರೇಷನ್ ಅವೆಲ್ಲ ತೋರಿಸಿ ಫೈಟ್ ಎಲ್ಲ ಮೂಮೆಂಟ್ಸ್ ಎಲ್ಲ ಮಾಡಿ ಗೆದ್ದು ಬಂದಿದ್ದಾಳೆ. ಸೊ ಅದೇ ಭಾಳ ಪ್ರೌಡ್ ಮೂಮೆಂಟ್. ಸೊ ಫಸ್ಟ್ ಟೈಮ್ ಈ ಏಜ್ ಗ್ರೂಪ್ ಸ್ಟೂಡೆಂಟ್ ಇಂಡಿಯಾದಿಂದ ಯಾರು ರಿಪ್ರೆಸೆಂಟ್ ಮಾಡಿದ್ದಾರೆ ಅದು ಗೋಲ್ಡ್ ಮೆಡಲ್ ಮಾಡಿದ್ದಾಳೆ 2 ಕ್ಯಾಟಗರಿ, ಕಟ ಆಗ್ಲಿ ಕುಮಿಟೆ ಆಗ್ಲಿ. ಸೊ ಭಾಳ ಅಂದ್ರೆ ಭಾಳ ಪ್ರೌಡ್ ಮೂಮೆಂಟ್ ಇಷ್ಟು ಸಣ್ಣ ಏಜ್ ಅಲ್ಲಿ ಅಚೀವ್ ಮಾಡಿದ್ದು. ಆಸ್ ಅ ಕೋಚ್ ಇವನ್ ಇಟ್ ಫೀಲ್ಸ್ ಪ್ರೌಡ್ ಫಾರ್ ಮೀ ಆಲ್ಸೋ. ಇನ್ನು ಮಗಳ ಸಾಧನೆಯನ್ನ ಕುರಿತು ಮಾತನಾಡಿದ ತಂದೆ ಮನೀಶ್ ಜೈನ್ ಹಾಗೂ ತಾಯಿ ಸೋನಲ್ ಜೈನ್, ಆರ್ವಿ ಪ್ರತಿದಿನ ಸುಮಾರು 5 ಗಂಟೆಗಳ ಕಾಲ ಅಭ್ಯಾಸ ಮಾಡುತ್ತಿದ್ದಳು. ಈಗಾಗಲೇ ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಹಲವು ಸಾಧನೆಗಳನ್ನ ಮಾಡಿದ್ದಾಳೆ. ಆಕೆಯ ಸಾಧನೆಗೆ ಸದಾ ನಮ್ಮ ಪ್ರೋತ್ಸಾಹ ಇದ್ದೇ ಇರುತ್ತದೆ ಎಂದರು. With the grace of God and the blessing of parents and the complete effort taken by RV Jain, she have achieved that milestone. It's a great achievement for us and proud moment for us also. ना उसका एक शेड्यूल था, मतलब ये चीज़ खाने का, ये चीज़ नहीं खाने का, एक मतलब उन्होंने एक टाइम टेबल बनाया था. इस मतलब प्रोटीन्स लेना, वो लेना, ये ड्राई फ्रूट्स खाने का सब कुछ ये एक टूर रहता है. उसने कंप्लीटली फॉलो किया. उसने बहुत ज़्यादा प्राउड होता है, बहुत ज़्यादा प्राउड है. ये एज में इट्स वेरी ಬಿಗ್ ಅಚೀವ್ಮೆಂಟ್. ಇನ್ನು ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ 12 ದೇಶಗಳ ಸ್ಪರ್ಧಿಗಳು ಪಾಲ್ಗೊಂಡಿದ್ದು ಅವರೆಲ್ಲರ ಮಧ್ಯೆ ಆರ್ವಿ ಜೈನ್ ಚಿನ್ನದ ಪದಕವನ್ನ ಜಯಿಸುವ ಮೂಲಕ ಭಾರತದ ಹೆಸರನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾಳೆ. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.